Hello everyone, welcome to Rankbook. In today's class, we discuss about how to deploy PHP file in EC2 and connect to database. Then fetch the data in the web page. Okay, let's start the class. Open your web, type AWS console login. Then login back. I already have an account. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ದೀನಿ. ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಲಾಗಿನ್ ಆಗ್ಬೋದು. ನೆಕ್ಸ್ಟ್ ಫಸ್ಟ್ ನಾವು EC2 ಇನ್ಸ್ಟೆನ್ಸ್ನ ಲಾಂಚ್ ಮಾಡೋಣ. ಇಲ್ಲಿ EC2 ಇನ್ಸ್ಟೆನ್ಸ್ ಅಂತ ಇದೆ. ಇಲ್ಲಿಲ್ಲ ಅಂದರೆ ಸರ್ಚ್ ಬಾರಲ್ಲಿ EC2 ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. EC2 ಇನ್ಸ್ಟೆನ್ಸಿಗೆ ಹೋಗಿ ಇನ್ಸ್ಟೆನ್ಸ್, then launch instance. ಜಸ್ಟ್ ನಾನು PHP ವೆಬ್ ಪೇಜ್ ಅಂತ ಟೈಪ್ ಮಾಡಿರ್ತೀನಿ. ನೀವು ನಿಮಗೆ ಸಿಮಿಲರ್ ಆದ ನೇಮ್ನ ಕೊಟ್ಕೊಳ್ಳಿ. ನೆಕ್ಸ್ಟ್ ಉಬಂಟುನ ಚೂಸ್ ಮಾಡ್ತೀನಿ, ಫ್ರೀ ಟೈರ್. ನೆಕ್ಸ್ಟ್ ಇನ್ಸ್ಟೆನ್ಸ್ ಟೈಪ್ ಕೂಡ ಫ್ರೀ ಟೈರ್. then keeper, there is no keeper, then create a new keeper. ನಾನು PHP ಅಂತ ಒಂದು ಕೀಪೇರ್ನ ಕ್ರಿಯೇಟ್ ಮಾಡ್ತೀನಿ. ಒನ್ಸ್ ಕ್ರಿಯೇಟ್ ಆದರೆ ಅದು ಡೌನ್ಲೋಡ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ನೆಟ್ವರ್ಕ್ ಸೆಟ್ಟಿಂಗ್ನ ಎಡಿಟ್ ಮಾಡ್ತೀನಿ. ಡಿಫಾಲ್ಟ್ VPCನ ನಾವು ಚೂಸ್ ಮಾಡ್ತೀವಿ. ನೆಕ್ಸ್ಟ್ ಸಬ್ನೆಟಲ್ಲಿ ರೀಜನ್ ಎ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ರೀಜನ್ ಎ ಸೆಲೆಕ್ಟ್ ಮಾಡ್ಕೋತೀನಿ, ಅಂದರೆ ಈಸ್ಟ್ಗೆ. ನೆಕ್ಸ್ಟ್ ಎನೇಬಲ್ ಇದೆ, ಆಟೋ ಅಸೈನ್ ಪಬ್ಲಿಕ್ IP. ನೆಕ್ಸ್ಟ್ ನಾನು ಇಲ್ಲಿ ನೇಮ್ ಕೊಡ್ತೀನಿ ಬೇಕಾದ್ರೆ ಸೆಕ್ಯೂರಿಟಿ ಗ್ರೂಪಿಗೆ. ಏನಂತ PHP ವೆಬ್ ಪೇಜ್ ಅಂತ ನೇಮ್ ಕೊಡ್ತೀನಿ. ನಿಮಗೆ ನೀವೇನು ಸಿಮಿಲರ್ ಆಗಿ ನೇಮ್ ಬೇಕು ಅನ್ಸುತ್ತೋ ಅದನ್ನ ನಾವಿಲ್ಲಿ ಟೈಪ್ ಮಾಡ್ಕೋಬೋದು. ಟೈಪ್ ಮಾಡಿಕೊಂಡು ನೆಕ್ಸ್ಟ್ ನೀವು ಆ್ಯಡ್ ಸೆಕ್ಯೂರಿಟಿ ಗ್ರೂಪ್ ಕೊಡ್ಬೋದು. ಆ್ಯಡ್ ಸೆಕ್ಯೂರಿಟಿ ಗ್ರೂಪಲ್ಲಿ ಫಸ್ಟು HTTPನ ಕೊಡೋಣ. HTTP ಯಾಕೆ ಯೂಸ್ ಮಾಡ್ತೀನಿ ಅಂತ ನಾನು ಎಷ್ಟೇ ಕ್ಲಾಸಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ HTTPS ಕೂಡ ಅಲೋ ಮಾಡೋಣ. HTTPS ಕೂಡ ಅಲೋ ಮಾಡೋಣ. ಎನಿವೇರ್ ಇಲ್ಲಿ ನಾವು SSHನ ಚೂಸ್ ಮಾಡೋಣ. SSHನ ಚೂಸ್ ಮಾಡೋಣ. ಓಕೆ, ದಟ್ಸ್ ಆಲ್. ದೆನ್ ಲಾಂಚ್ ಇನ್ಸ್ಟೆನ್ಸ್. ಎನಿವೇರ್ ಚೂಸ್ ಮಾಡಬೇಕಿತ್ತು. ಎನಿವೇರ್, ದೆನ್ ಎನಿವೇರ್ ಚೂಸ್ ಆದಮೇಲೆ ದೆನ್ ಲಾಂಚ್ ಇನ್ಸ್ಟೆನ್ಸ್. ಇನ್ಸ್ಟೆನ್ಸ್ ಲಾಂಚ್ ಆದಮೇಲೆ ನಾವು ಡೇಟಾಬೇಸಿಗೆ ಕನೆಕ್ಟ್ ಮಾಡೋಕ್ಕೆ RDSನ ನಾವು ಲಾಂಚ್ ಮಾಡಬೇಕಾಗುತ್ತೆ.
ಇಲ್ಲೇ ಹೋಗಿ ಜಸ್ಟ್ RDS ಅಂತ ಕೊಟ್ಟರೆ ರಿಲೇಷನಲ್ ಡೇಟಾಬೇಸ್ ಶೋ ಆಗುತ್ತೆ ನಿಮಗೆ. ಇಲ್ಲಿ ಮ್ಯಾನೇಜ್ ರಿಲೇಷನಲ್ ಡೇಟಾಬೇಸ್ ಸರ್ವಿಸ್. ನಾವಿಲ್ಲಿ ಡೇಟಾಬೇಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಡೇಟಾಬೇಸ್ ಕ್ರಿಯೇಟ್ ಆಗಿಲ್ಲ ಅಂದರೆ ನಮ್ಮ ಡೇಟಾ ಇಲ್ಲಿಗೆ ಫೆಚ್ ಆಗಲ್ಲ, ಅಂದರೆ ಇಲ್ಲಿ ಬಂದು ಕೂರಲ್ಲ. ಡೇಟಾಬೇಸ್ ಹೋಗಿ ಕ್ರಿಯೇಟ್ ಡೇಟಾಬೇಸ್, ಈಸಿ ಕ್ರಿಯೇಟ್ ಅಂತ ಇದೆ, ಸ್ಟ್ಯಾಂಡರ್ಡ್ ಕ್ರಿಯೇಟ್ ಅಂತಿದೆ. ನಾನು ಜಸ್ಟ್ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಂಜಿನ್ ಟೈಪ್, ನಿಮಗೆ ಯಾವ ಇಂಜಿನ್ ಟೈಪ್ ಡಿಪೆಂಡಿಂಗ್ ಆನ್ ಯುವರ್ ವೆಬ್ ಪೇಜ್ ಆರ್ ಡಿಪೆಂಡಿಂಗ್ ಆನ್ ಅವರ್ ವೆಬ್ಸೈಟ್ ನೀವು RDSನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು MySQL ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಫ್ರೀ ಟೈರ್, ಬಿಕಾಸ್ ವಿ ಹ್ಯಾವ್ ನೋ ಮನಿ ಟು ಸ್ಪೆಂಡ್ AWS. If you want, you can use these products. Okay, next database name ಕೊಡ್ತೀನಿ, PHP database. Then ಪಾಸ್ವರ್ಡ್ ಕೊಡ್ತೀನಿ. ನಿಮ್ಮ ಕನ್ವಿನಿಯೆಂಟ್ ಆದ ಪಾಸ್ವರ್ಡ್ನ ನೀವು ಟೈಪ್ ಮಾಡ್ಬೋದು. ಪಾಸ್ವರ್ಡ್ ಟೈಪ್ ಆದಮೇಲೆ ಇನ್ಸ್ಟೆಂಟ್ ಕಾನ್ಫಿಗರೇಷನ್ ಏನು ಚೇಂಜಸ್ ಇಲ್ಲ. ನಮಗೆ ಸ್ಟೋರೇಜ್ 20 GB ಇಸ್ ಎನಫ್ ಫಾರ್ ಅಸ್. ದೆನ್ ನೀವು EC2 ಕನೆಕ್ಟ್ ಮಾಡೋಕ್ಕಾದ್ರೆ ಮಾಡ್ಬೋದು, ಅಥವಾ ಡಿಫಾಲ್ಟ್ EC2 ಇರೋದ್ರಲ್ಲೇ ಡೋಂಟ್ ಕನೆಕ್ಟ್ EC2 ಅಂತ ನೀವು ಮೂವ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ DB ಸಬ್ನೆಟ್ ಗ್ರೂಪ್ಸ್ ಅಂತಲೂ ಇದೆ. ನೀವು ಎರಡು ಆಪ್ಷನ್ ಇದೆ, ಪಬ್ಲಿಕ್ ಆಕ್ಸೆಸ್ ಬೇಕಾ ಅಥವಾ ಬೇಡ ಅಂತ. ನಾವು ಪಬ್ಲಿಕ್ ಆಕ್ಸೆಸ್ ಕೊಡಬೇಕಾಗುತ್ತೆ, ಯಾಕೆಂದರೆ ನಮ್ಮ ಡೇಟಾ ಸ್ಟೋರ್ ಆಗಬೇಕು, ಮತ್ತೆ ಅದು ಪಬ್ಲಿಕ್ಗೆ ಹೋಗಿ ಮತ್ತೆ ಫೆಚ್ ಆಗಬೇಕು ಅಂತ. ನೆಕ್ಸ್ಟ್ ಡಿಫಾಲ್ಟ್ VPC ಇರೋದ್ರಿಂದ ನಾನು VPCನ ಕ್ರಿಯೇಟ್ ಮಾಡ್ತೀನಿ. ಏನಂತ ಅಂದರೆ PHP ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡ್ತೀನಿ. ಅವೈಲೇಬಿಲಿಟಿ ಝೋನು ನಾನು ಈಸ್ಟ್ A ಅಂತಲೇ ಚೂಸ್ ಮಾಡ್ತೀನಿ. ದೆನ್ ಅಡಿಷನಲ್ ಕಾನ್ಫಿಗರೇಷನ್ ನಮಗೆ ಏನು ಚೇಂಜಸ್ ಇಲ್ಲ. ದೆನ್ ಪಾಸ್ವರ್ಡ್ ಅಥೆಂಟಿಕೇಶನ್ ಇಸ್ ಓಕೆ, ಆಲ್ವೇಸ್ ಓಕೆ. ನೆಕ್ಸ್ಟ್ ಕ್ರಿಯೇಟ್ ಡೇಟಾಬೇಸ್. ಪಾಸ್ವರ್ಡ್ ಇಸ್ ರಾಂಗ್, ಐ ಥಿಂಕ್. Yes, it's okay. I think it's not correct. Admin at 1 2 3. Confirm master password is invalid. Sorry. Admin 1 2 3 4. Admin 1 2 3 4. Okay, next create database. It takes some time to open. Okay. Next ಡೇಟಾಬೇಸ್ ಕ್ರಿಯೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೆಕ್ಸ್ಟ್ EC2 ಇನ್ಸ್ಟೆನ್ಸ್ ಲಾಂಚ್ ಆಗಿದೆ ಅಥವಾ ರನ್ನಿಂಗ್ ಅಲ್ಲಿ ಇದೆ ಚೆಕ್ ಮಾಡೋಣ. ಇಟ್ಸ್ ರನ್ನಿಂಗ್. ಓಕೆ, ನೆಕ್ಸ್ಟ್ ನೀವು ಡೈರೆಕ್ಟ್ SSHನ ಕನೆಕ್ಟ್ ಮಾಡೋದು ಅಂದರೆ ಕೀಪೇರ್ನ ಕನೆಕ್ಟ್ ಮಾಡಿ EC2 ಇನ್ಸ್ಟೆನ್ಸ್ನ ಲಾಂಚ್ ಮಾಡೋದು. ಅದಕ್ಕೆ ನಾನು ಆಗಲೇ ಒಂದು ಟೂಲ್ ಹೇಳಿದ್ದೆ ಅನ್ಕೋತೀನಿ, ಮೊಬಾ ಎಕ್ಸ್ಟ್ರೀಮ್ ಅಂತ. ಜಸ್ಟ್ ಟೈಪ್ ಇಟ್ ಅಂಡ್ ಓಪನ್.
Okay, it's open. Then connect session SSH. Just copy the IP address and paste it here. Okay, next specific user I give as Ubuntu. Next advanced settings, use private key to connect EC2 PHP okay, then connect. I think it's easy step to connect. Mobile stream is advanced. It make easy to connect EC2 instance. Network error, sorry. Sorry. Delete this session. Okay. Launch instance. We once again I check IP address is correct or not. Yes, is correct. Then Ubuntu, use private key, then search. Okay. I think some network issue is there. Okay, sorry. It takes some time to connect. Then clear all these things. Okay. Clear it. Then sudo switch user super user. Then we'll update our server. Apt update. Okay. Clear it. Then apt install Apache 2. Yes. Yes, Apache complete ಆಗಿ install ಆಗಿದೆ. ನಾವು public IP address ಹಾಕಿ ಚೆಕ್ ಮಾಡೋಣ. Then paste here, enter. Yes, Apache is installed. Next, clear these things. Clear. Next, apt install php lib apache 2 other modules, then php space php mysql. PHP ಜೊತೆ MySQL ಕೂಡ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ. ಎಸ್ ಎಸ್. Okay, it's completely installed. Next, clear it. Next,
ನಾವು PHP ಫೈಲ್ ಒಳಗೆ ಹೋಗೋಣ. ಫಸ್ಟ್ cd/var/www/html. ದೆನ್ ಏನಿದೆ ಅಂತ ಚೆಕ್ ಮಾಡೋದಿದ್ರೆ ಇಂಡೆಕ್ಸ್ ಪೇಜ್ ಇದೆ. ಇಂಡೆಕ್ಸ್ ಪೇಜನ್ನು ರಿಮೂವ್ ಮಾಡೋಣ. ರಿಮೂವ್ index.html. ನಾವು ಡೈರೆಕ್ಟ್ ಆಗಿ ಕೂಡ index.html ನಮ್ಮ ಪೇಜ್ ಕೋಡ್ನ ಡಂಪ್ ಮಾಡಿ ನಾವು ಅದನ್ನ ವೆಬ್ಬಲ್ಲಿ IP ಅಡ್ರೆಸ್ ಯೂಸ್ ಮಾಡಿಕೊಂಡು ನಾವು ನೋಡ್ಬೋದು. ಇಲ್ಲ ಅಂದರೆ ನಾವು ಪೇಜಿಗೆ ನೇಮ್ ಕೊಡ್ಬೋದು, ಅಥವಾ ಸ್ಯಾಂಪಲ್ ಪೇಜ್ ಆಗಲಿ ಆ್ಯಸ್ ಯು ವಿಶ್. ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ನೀವು ಪೇಜ್ ಕೊಡ್ಬೋದು. ಫಸ್ಟ್ ನಾವು MySQL ಕ್ಲೈಂಟ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. apt install MySQL client. ಎಸ್, MySQL ಕ್ಲೈಂಟ್ ಕೂಡ ಇನ್ಸ್ಟಾಲ್ ಆಗಿದೆ. ದೆನ್ ಕ್ಲಿಯರ್ ಇಟ್. ನಾವು ಡೇಟಾಬೇಸ್ನ ಫಸ್ಟು ಕನೆಕ್ಟ್ ಮಾಡ್ಕೊಳ್ಳೋಣ. ನಾವು RDS ಕ್ರಿಯೇಟ್ ಮಾಡಿದ್ವಲ್ಲ, ನಾವು ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಗೋ ಟು RDSಗೆ ಹೋಗಿ ಇಲ್ಲಿ ಎಂಡ್ ಪಾಯಿಂಟ್ ಇದೆಯಲ್ಲ, ಎಂಡ್ ಪಾಯಿಂಟ್ನ ನಾವು ಕಾಪಿ ಮಾಡಿಕೊಂಡು ಜಸ್ಟ್ ಕಾಪಿ ಆ್ಯಂಡ್ ಟೈಪ್ telnet ಅಂತ ಟೈಪ್ ಮಾಡಿ, ನೆಕ್ಸ್ಟ್ ಎಂಡ್ ಪಾಯಿಂಟ್ನ ಪೇಸ್ಟ್ ಮಾಡಿ, ಯಾವ ಪೋರ್ಟಲ್ ರನ್ ಆಗ್ತಿದೆ ನಮ್ಮದು 3306. ಇದನ್ನು ಕನೆಕ್ಟ್ ಅಂತಾನೆ ಬರ್ತಿದೆ, ಆದರೆ ನಾವಲ್ಲಿ RDS ಅಲ್ಲಿ ನಾವು ಅಲೋ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಗ್ರೂಪಿಗೆ ಹೋಗಿ ಸೆಕ್ಯೂರಿಟಿ ಗ್ರೂಪಲ್ಲಿ ನಾವು ಇನ್ಬೌಂಡ್ ಸೆಕ್ಯೂರಿಟಿ ಅಂತ ಬರುತ್ತೆ. ಸೆಕ್ಯೂರಿಟಿ ಗ್ರೂಪಲ್ಲಿ ಇನ್ಬೌಂಡ್ ಸೆಕ್ಯೂರಿಟಿ ಗ್ರೂಪಲ್ಲಿ ನಾವು ಜಸ್ಟ್ ಒಂದೇ ಒಂದು ಅಲೋ ಮಾಡಿದ್ದೀವಿ. ಎಡಿಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಆ್ಯಡ್ ಮಾಡೋಣ. MySQL LoRa, then anywhere, okay, then save rules. ಸೇವ್ ಆದಮೇಲೆ ನಾವು ಇಲ್ಲಿ ಮತ್ತೆ ಪೇಂಟಿಗೆ ಬಂದು ಎಕ್ಸಿಟ್ ಆಗಿ ಮತ್ತೆ ಪೇಸ್ಟ್ ಮಾಡಿದರೆ ಇದು ಕನೆಕ್ಟ್ ಆಗಿದೆ ಅಂತ ನಮಗೆ ಶೋ ಆಗ್ತದೆ. ಇಟ್ ಈಸ್ ಕನೆಕ್ಟೆಡ್, ಬಟ್ ಇಟ್ ಈಸ್ ನಾಟ್ ಎ ಗುಡ್ ವೇ ಟು ಕನೆಕ್ಟ್ ದಿಸ್. ಮತ್ತು ಯಾವುದು ಗುಡ್ ವೇ ಅಂತ ಕೇಳೋದಿದ್ರೆ, go inbound rules, edit this, then delete this one and add rule MySQL LoRa, then go to EC2 instance. ನಿಮಗೆ ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ಇರುತ್ತಲ್ಲ, ಈ ಸೆಕ್ಯೂರಿಟಿ ಗ್ರೂಪ್ದು URLನ ಕಾಪಿ ಮಾಡಿಕೊಂಡು ಜಸ್ಟ್ ಇಲ್ಲಿ ಬಂದು ಪೇಸ್ಟ್ ಮಾಡಿದರೆ ಇಟ್ಸ್ ಎನಫ್. ಓಕೆ, ಸೇವ್ ರೂಲ್ಸ್. ಒಂದು ಸೆಕೆಂಡ್ ಚೆಕ್ ಮಾಡೋಣ. ಎಸ್, ಇಲ್ಲೂ ಕೂಡ ಅದು ಕನೆಕ್ಟ್ ಆಗೇ ಇದೆ. ನೆಕ್ಸ್ಟ್ ನಾವು DB ಕನೆಕ್ಟ್ ಮಾಡೋಕ್ಕೆ ಒಂದು ಫೈಲ್ ಕ್ರಿಯೇಟ್ ಮಾಡೋಣ. vi db.inc.php. ಓಕೆ, ಓಪನ್ ಆಯಿತು. ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕಿಗೆ ಹೋಗಿ just copy this code and paste here. ಸಿಂಪಲ್. ಇಲ್ಲಿ ಏನು ಮಾಡಬೇಕು ಅಂದರೆ, ಫಸ್ಟ್ ಇನ್ಸರ್ಟ್, ನಮ್ಮದು DBದು ಸರ್ವರ್ ಅಂದರೆ ಎಂಡ್ ಪಾಯಿಂಟ್ ಏನಿರುತ್ತೆ ಅದನ್ನ ಇಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಜಸ್ಟ್ ಐ ಆಮ್ ಪೇಸ್ಟ್ ಹಿಯರ್ ದ
I want to copy the endpoint of my DB. Go to RDS. Then copy the endpoint. Copy. Then paste it here. Colon. Is there any mistake? Yes. Sorry. I want to clear all these things. Once again, I copy the code. Copy. Then paste. Then go to DB. Then copy. Insert. Sorry, insert. Then paste it here. Okay. Next, username. ಆಗಲೇ ನಾವು RDS ಕನೆಕ್ಟ್ ಮಾಡೋಕೆ ಯೂಸರ್ ನೇಮ್ ಕೊಟ್ಟಿದ್ವಲ್ಲ, ಏನಂತ ಕೊಟ್ಟಿದ್ದು ಅಡ್ಮಿನ್. ದೆನ್ ನೀವೇನು ಕೊಟ್ಟಿರ್ತೀರ ಆ ಪಾಸ್ವರ್ಡ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಅಡ್ಮಿನ್ 1 2 3 4 ಅಂತ ಕೊಟ್ಟಿದ್ದೆ. ನೆಕ್ಸ್ಟ್ ಡೇಟಾಬೇಸ್ ನೇಮ್ ನಾನು ಜಸ್ಟ್ PHP ಅಂತ ಕೊಟ್ಟಿರ್ತೀನಿ. ನಿಮ್ಮ ಡೇಟಾಬೇಸ್ ನೇಮ್ ಏನಂತ ಕೊಟ್ಟೆ ಅಂತ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅಥವಾ ಇಲ್ಲಿ ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಕೂಡ ಇಲ್ಲ. ನೀವೇನಿಲ್ಲಿ ಕನೆಕ್ಟ್ ಮಾಡ್ತೀರಾ ಅದನ್ನ ಅಲ್ಲಿ ಕೊಡಬೇಕಾಗುತ್ತೆ. ಓಕೆ, ಎಕ್ಸಿಟ್. Then we connect to MySQL. MySU switch user admin -h. Then it then -p, ಯಾಕೆಂದರೆ ನಾವು ಯೂಸರ್ ಆಗಿ ಆಗ್ತಿರೋದ್ರಿಂದ ಆಲ್ರೆಡಿ ನಮ್ಮ ಹತ್ರ ಪಾಸ್ವರ್ಡ್ ಇರುತ್ತೆ. admin 1 2 3 4. ಓಕೆ, it access show databases. ಎಸ್, ನಮ್ಮ ಹತ್ರ ಇಷ್ಟು ಡೇಟಾಬೇಸಸ್ ಇದೆ. ಒಂದು ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಡೇಟಾಬೇಸ್ ನೇಮ್ PHP semicolon enter. database, sorry, create database PHP semicolon enter. Yes, is successfully created. Then show database. Yes, is created. Next exit ಆಗಿ exit. ಈಗ ನಾವೊಂದು ಸಿಂಪಲ್ ಕೋಡ್ನ ಬರೆಯೋಣ. ಸಿಂಪಲ್ ಕೋಡ್. ನಾನು ಸಿಂಪಲ್ ಕೋಡ್ ಅಂತಾನೆ ನಾನು ಪೇಜ್ನ ಕ್ರಿಯೇಟ್ ಮಾಡ್ತೀನಿ. .php. ಓಕೆ, ನಾನು ಆಗಲೇ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕಿಗೆ ಹೋದರೆ ಅದರ ಕೆಳಗಡೆನೆ ಕೋಡ್ ಕೂಡ ಇದೆ.
ಸಿಂಪಲ್ ಸ್ಯಾಂಪಲ್ ಪೇಜಿನ ಒಂದು ಕೋಡ್ ಇದೆ, ಅದನ್ನ ಜಸ್ಟ್ ಒಂದು ಪೇಸ್ಟ್ ಮಾಡಿದರೆ ಇಟ್ಸ್ ಡನ್. ದೆನ್ ಎಸ್ಕೇಪ್ ಆಗಿ ನೆಕ್ಸ್ಟ್ ಸರ್ವಿಸ್ ಅಪಾಚೆ ಟು restart. Yes, it's restart. Once we check our IP address, go and slash simplecode.php. Yes, sample page is running. But one thing ಏನಂದ್ರೆ ಅಲ್ಲಿ ನಾನು ಇನ್ನೊಂದು ಡೇಟಾಬೇಸ್ ಕನೆಕ್ಟ್ ಮಾಡಿ ಫೆಚ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಅಲ್ವಾ. ಮತ್ತೆ ಅದೇ ಕೋಡಿಗೆ ಹೋಗಿ ಸ್ಯಾಂಪಲ್ ಕೋಡಿಗೆ ಹೋಗಿ ಇಲ್ಲಿ DB ನೇಮ್ ಅಂತಾನೆ ಇದೆ, ಇನ್ಕ್ಲೂಡ್ ಅಂತ. ಇನ್ಸರ್ಟ್ ಗೋ ಟಾಪಿಗೆ ಹೋಗಿ ಇನ್ಕ್ಲೂಡ್ PHP ಇನ್ಕ್ಲೂಡ್, ಇದನ್ನ ಡೇಟಾಬೇಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ನಾವೇನಂತ ಕನೆಕ್ಟ್ ಮಾಡಿದ್ದು ಡೇಟಾಬೇಸ್ನ db.inc.php ಕನೆಕ್ಟ್ ಮಾಡಿದ್ದು. ಇದನ್ನ ಕನೆಕ್ಟ್ ಮಾಡಿ ಜಸ್ಟ್ ಎಸ್ಕೇಪ್. ಈಗ ಹೋಗಿ ರಿಫ್ರೆಶ್ ಮಾಡಿದ್ರೆ ಆ ಪೇಜ್ನ ನನಗೆ ಈ ತರ ಬಂದು ಸ್ಯಾಂಪಲ್ ಪೇಜ್ ಬರುತ್ತೆ. ನಾನಿಲ್ಲಿ ಜಸ್ಟ್ ನೇಮ್ ಅಡ್ಮಿನ್ ಅಂತಾನೆ ತಗೊಳ್ಳೋಣ, ಅಡ್ಮಿನ್. ದೆನ್ ಅಡ್ರೆಸ್ ಕೂಡ ಅಡ್ಮಿನ್. ಓಕೆ, ಆ್ಯಡ್ ಡೇಟಾ ಅಂತ ಟೈಪ್ ಮಾಡಿದ್ರೆ ಎಸ್, ಇಟ್ ಶೋ ಅವರ್ ಡೇಟಾ. ಓಕೆ, ನಾವು ಇದನ್ನ ನಮ್ಮ ಡೇಟಾಬೇಸ್ ಸ್ಟೋರ್ ಆಗಿದೆ ಅಂತ ಕೂಡ ಚೆಕ್ ಮಾಡ್ಬೋದು. ಹೇಗೆ ಅಂದರೆ MySQL ಮಾಮೂಲಿ ಸ್ವಿಚ್ ಯೂಸರ್, MySQL ಸ್ವಿಚ್ ಯೂಸರ್ ಆಸ್ ಅಡ್ಮಿನ್, ಇದು ಅಡ್ಮಿನ್ದು ಯೂಸರ್ ನೇಮು. ನೆಕ್ಸ್ಟ್ ನಮ್ಮದು ಎಂಡ್ ಪಾಯಿಂಟ್, ನಮ್ಮ RDS ಎಂಡ್ ಪಾಯಿಂಟ್ ಹಾಕಿ ಯೂಸರ್ ಹಾಕಿ ಆಕ್ಸೆಸ್ ಕೊಟ್ಟರೆ ನೀವು ಪಾಸ್ವರ್ಡ್ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಟೈಪ್ ಆದಮೇಲೆ ಶೋ ಡೇಟಾಬೇಸಸ್, ಶೋ ಡೇಟಾ ಬೇಸಸ್, ಎಂಟರ್. ಎಸ್, ಯೂಸ್, ನಾವು ಡೇಟಾಬೇಸ್ನ ಯೂಸ್ ಮಾಡಬೇಕಂದ್ರೆ ಜಸ್ಟ್ ಟೈಪ್ ಯೂಸ್ PHP, ದೆನ್ ಸೆಮಿಕೋಲನ್, ಎಂಟರ್. ಎಸ್, ಡೇಟಾಬೇಸ್ is changed. ನೆಕ್ಸ್ಟ್ ಶೋ ಟೇಬಲ್ಸ್, ಎಸ್, ಎಂಪ್ಲಾಯ್. ನೆಕ್ಸ್ಟ್ ನಾವು ಅದನ್ನ ನೋಡಬೇಕು ಅಂದರೆ, ಅಲ್ಲಿರೋ ಟೇಬಲ್ ನೋಡಬೇಕು ಅಂದರೆ ಜಸ್ಟ್ ಸಿಂಪಲ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್, ಎಸ್, ಅಡ್ಮಿನ್ ಆ್ಯಂಡ್ ಅಡ್ಮಿನ್. ನಾವು ಡೇಟಾನ ಇಲ್ಲೂ ಕೂಡ ಆ್ಯಡ್ ಮಾಡಿದ್ದೀವಿ ಡೇಟಾಬೇಸಲ್ಲೂ, ಆ್ಯಂಡ್ ವೆಬ್ ಪೇಜಲ್ಲೂ ಕೂಡ ರಿಟ್ರೀವ್ ಮಾಡಿದ್ದೀವಿ. ಈ ರೀತಿಯಾಗಿ ನಿಮ್ಮ ವೆಬ್ ಪೇಜ್ ಇರೋದು ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ವೆಬ್ಸೈಟ್ ಆರ್ ಯುವರ್ ಪೇಜ್. ಜಸ್ಟ್ ಇಷ್ಟೇ ಸ್ಟೆಪ್ ಫಾಲೋ ಮಾಡಿದರೆ ನೀವು ನಿಮ್ಮ RDS ಕೂಡ ಕನೆಕ್ಟ್ ಮಾಡಿ ನಿಮ್ಮ ವೆಬ್ಸೈಟ್ನ ಮೇಂಟೈನ್ ಮಾಡ್ಬೋದು. ಇಫ್ ದೇರ್ ಎನಿ ಡೌಟ್ಸ್ ಪ್ಲೀಸ್ put comment. I will solve the problem. Thank you.